కాలేజ్ పోకు అన్నాడు. దేనికి అంటే నేను రేపు నేను తీసుకోపోతే పోలీస్ స్టేషన్ లో సైన్ పెట్టు, అన్నను టార్చర్ చేస్తున్నా అని చెప్పేసి నేను మిగతాది ఏం రాపియాలో నేను అది రాపిస్తా అని మా డాడీ అంటున్నాను. అంటే ఇప్పుడు టార్చర్ చేపిస్తాను సైన్ పెట్టడం ఇప్పుడు నీ మీదికి రావాలని చూస్తున్నారు అలా అంతే. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಆರಂಭದಲ್ಲಿ ಒಂದು ಆಡಿಯೋವನ್ನು ಕೇಳಿಸ್ಕೊಂಡು ಬಂದುಬಿಟ್ರಿ. ಬಹುತೇಕ ಈ ಒಂದು ಕೇಸ್ಗೆ ಆ ಆಡಿಯೋನೇ ಒಂದು ಮುಖ್ಯ ಸಾಕ್ಷಿ ಅಂತಲೇ ಹೇಳ್ಬೋದು. ಅದು ನೆಗೆಟಿವ್ಗೆ ಆಗಿರ್ಬೋದು ಅಥವಾ ಪಾಸಿಟಿವ್ಗೆ ಆಗಿರ್ಬೋದು. ಸ್ನೇಹಿತರೆ, ನಮ್ಮಲ್ಲಿ ಬಹುತೇಕ ಜನ ಯುವಕರು ಪ್ರೀತಿಯನ್ನು ಮಾಡ್ತಾ ಇರ್ತಾರೆ. ಕಾಲೇಜ್ಗೆ ಹೋಗೋ ಸಮಯದಲ್ಲಾಗಿರ್ಬೋದು, ಈಗ ಸ್ಕೂಲಲ್ಲೇ ಕೂಡ ಪ್ರೀತಿ ಹುಟ್ಟುವಂಥ ಮನಸ್ಥಿತಿ ಇದೆ. ಅದು ಯಾವ ಕಾರಣಕ್ಕೆ ಗೊತ್ತಿಲ್ಲ, ಬದಲಿಗೆ ಬೇರೆ ಬೇರೆ ರೀತಿಯಾದಂಥ ಕಾರಣಗಳು ಇರಬಹುದೇನೋ. ಆದರೆ ಇದೇ ಒಂದು ಪ್ರೀತಿ ತನ್ನನ್ನು ಕೊಂದು ಬಿಡುತ್ತೆ. ಇಡೀ ಒಂದು ರಾಜ್ಯವೇ ಬಹುತೇಕ ಶಾಕ್ ಆಗಿ ಬಿಡುತ್ತೆ. ರಾಜ್ಯವೇ ಒಂದಿಷ್ಟು ಆಕ್ರೋಶವನ್ನು ಹೊರಗೆ ಹಾಕಿ ಬಿಡುತ್ತೆ ಅನ್ನುವಂಥ ಪರಿಜ್ಞಾನವು ಆ ಯುವಕನಲ್ಲಿ ಇರಲಿಲ್ಲ ಅಂತ ಕಾಣಿಸಿಬಿಡುತ್ತೆ. ಇವನ್ ಅನ್ನುವಂಥ ಯುವಕ ಕೇವಲ 23 ವರ್ಷ, ಆತನಿಗೆ MTech ಅನ್ನು ಓದ್ತಾ ಇದ್ದಂಥ ವ್ಯಕ್ತಿ. ಆತ ಒಂದು ಭವಿಷ್ಯದಲ್ಲಿ ಬಹುತೇಕ ಕನಸುಗಳನ್ನು ಕಟ್ಕೊಂಡಿದ್ದಂಥ ವ್ಯಕ್ತಿ. ಕಳೆದ 4 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇರ್ತಾನೆ. ಪ್ರೀತಿಗೆ ಮನೆಯವರ ವಿರೋಧ ಇರುತ್ತೆ. ಅದಾದ ಬಳಿಕ ನಡೆದದ್ದೇ ಒಂದು ದೊಡ್ಡ ಘೋರ ದುರಂತ. ಈ ದುರಂತವನ್ನು ಕೇಳಿಬಿಟ್ರೆ ಬಹುತೇಕ ನೀವೆಲ್ಲರೂ ಕೂಡ ಆ ಯುವತಿಯ ಕುಟುಂಬದವರನ್ನ ಅಥವಾ ಆ ಒಂದು ಕ್ರೂರಿಗಳನ್ನು ನಮ್ಮ ಕೈಗೆ ಕೊಟ್ಟು ಬಿಡಿ, ಅವರನ್ನು ನಾವೇ ಮುಗಿಸಿಬಿಡ್ತೀವಿ ಅನ್ನುವ ರೀತಿಯಲ್ಲಿ ಆಕ್ರೋಶವನ್ನು ಹೊರಗಾಕೋದು ಮಾತ್ರ ಸತ್ಯ. ಇತ್ತ ಈ ಸತ್ತಿರುವಂತಹ ಮೃತದೇಹವನ್ನು ಸ್ಮಶಾನಕ್ಕೆ ಕರೆದುಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ಸ್ವಂತ ಈ ಒಂದು ಯುವಕನ ತಾಯಿಯೇ ಆ ಒಂದು ಮೃತದೇಹದ ಮುಂದೆ ಕುಣಿದು ಆತನನ್ನು ಬೀಳ್ಕೊಡುಗೆ ಮಾಡ್ತಾರೆ ಅಥವಾ ಆತನನ್ನು ಸ್ಮಶಾನದ ಯಾತ್ರೆಗೆ ಸಹಕರಿಸ್ತಾರೆ ಅಂತಂದರೆ ಎಂಥವರಿಗೂ ಕೂಡ ಒಂದು ಕ್ಷಣ ಕಳ್ಳು ಚುರುಕಂದು ಬಿಡುತ್ತೆ. ಇಂಥದ್ದೊಂದು ದುರಂತ ಇಡೀ ದೇಶವೇ ಗಮನ ಸೆಳೆದಂಥ ದುರಂತ ಇದು. ಏನಿದು ದುರಂತ? ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ಅದರಲ್ಲೂ ಕೂಡ ಈ ಪ್ರೀತಿ ಮಾಡುವಂಥವರೆಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಅದರಲ್ಲಿ ಆಡಿಯೋವನ್ನು ಮುಖ್ಯವಾಗಿ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಆ ಆಡಿಯೋದಲ್ಲಿ ಏನೇನೆಲ್ಲ ಇದೆ, ಯಾವುದೋ ಭಾಷೆಯಲ್ಲಿದೆ, ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಸೊ ಆ ಒಂದು ಆಡಿಯೋದ ಮುಖ್ಯವಾದಂಥ ಅಂಶಗಳೇನು, ಅದರಲ್ಲಿರುವಂಥ ಮುಖ್ಯ ಸಾಕ್ಷಿಗಳೇನು ಎಂಬುದನ್ನು ಕುರಿತು ಒಂದಿಷ್ಟು ಮಾಹಿತಿನ ಈ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಬಿಟ್ಟಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಈ ಒಂದು ದುರಂತ ತೆಲಂಗಾಣ ಹೈದರಾಬಾದ್ ಜಿಲ್ಲೆಯ ಸಿಕಂದರಾಬಾದ್ನ ಚಿಕ್ಕಲ್ಗುಡ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ನಡೆದಂಥ ದುರಂತ. ಸಿಕಂದರಾಬಾದ್ ರೈಲ್ವೆ ನಿಲ್ದಾಣ ಏನಿದೆಯಲ್ಲ, ಆ ಒಂದು ರೈಲ್ವೆ ನಿಲ್ದಾಣದ ಸಮೀಪದಲ್ಲಿ ಈ ದುರಂತ ನಡೆದು ಹೋಗಿಬಿಡುತ್ತೆ. ನಾನು ತನ್ನ ಸ್ನೇಹಿತರ ಜೊತೆಗೆ ಸೇರಿಕೊಂಡು IPL ಮ್ಯಾಚನ್ನು ಅವರ ಮನೆಯ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಆ ಸಂದರ್ಭಕ್ಕೆ ಏಕಾಏಕಿಯಾಗಿ ಈ ಹಂತಕರು ಬಂದು ಬಿಡ್ತಾರೆ. ಏಕಾಏಕಿ ಅವರ ಮೇಲೆ ಹಲ್ಲೆಯನ್ನು ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. ಇದೆಲ್ಲದಕ್ಕೂ ಕೂಡ ಕಾರಣ ಈ ಲವ್ ಅನ್ನುವಂಥ ವಿಚಾರ. ತಮ್ಮ ಮನೆಯ ಹೆಣ್ಣು ಮಗಳನ್ನು ಪ್ರೀತಿ ಮಾಡಬೇಡ ಅನ್ನೋ ರೀತಿಯಲ್ಲಿ ಆತನಿಗೆ ಈ ಹಿಂದೆಯೂ ಕೂಡ ಒಂದಿಷ್ಟು ವಾರ್ನಿಂಗ್ ಕೂಡ ಮಾಡಿರ್ತಾರೆ. ಅದ್ಯಾವುದೂ ಕೂಡ ಬದಲಾಗಿರೋದಿಲ್ಲ. ಈತ ಮತ್ತೆ ಪ್ರೀತಿಯಲ್ಲಿ ಮುಂದುವರೆದು ಬಿಟ್ಟಿರ್ತಾರೆ. ಅದಾದ ಬಳಿಕ ಕಳೆದ 1 ವರ್ಷದ ಹಿಂದೆ ಎರಡೂ ಕುಟುಂಬದ ನಡುವೆ ಒಂದಿಷ್ಟು ಇದೇ ವಿಚಾರಕ್ಕೆ ಗಲಾಟೆ ಅಂತದ್ದೆಲ್ಲವೂ ಕೂಡ ಆಗಿಬಿಡುತ್ತೆ. ನಮ್ಮ ಮಗನಿಗೆ ನಾವು ಹೇಳ್ಕೊಳ್ತೀವಿ, ನಿಮ್ಮ ಮಗಳಿಗೆ ನೀವು ಹೇಳ್ಕೊಂಬಿಡಿ ಅನ್ನುವ ರೀತಿಯಲ್ಲಿ ಒಂದಿಷ್ಟು ಗಲಾಟೆ ಎರಡೂ ಕುಟುಂಬದ ಮಧ್ಯದಲ್ಲೂ ಕೂಡ ಹಾಗೆ ಬಿಟ್ಟಿರುತ್ತೆ. ಇದೆಲ್ಲವೂ ಆದ ಬಳಿಕ ಒಂದು ರೀತಿ ಪ್ರೀತಿ ಗಟ್ಟಿಯಾಗಿ ಇದ್ದು ಬಿಟ್ರೆ ಸಾವಲ್ಲೂ ಕೂಡ ಜೊತೆಯಾಗಿರ್ತಾರೆ ಅನ್ನುವ ಹಾಗೆ ನಡೆದು ಹೋಗಿ ಬಿಡುತ್ತೆ. ಈತ ಆಕೆಯನ್ನು ಬಿಡೋದಕ್ಕೆ ತಯಾರಿರಲಿಲ್ಲ. ಆಕೆ ಈತನನ್ನು ಕೂಡ ಕೈ ಬಿಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹಾಗಾಗಿ ಇಬ್ಬರ ಪ್ರೀತಿ ಮುಂದುವರಿತಾ ಇರುತ್ತೆ. ಮತ್ತೆ ಆ ಹೆಣ್ಣಿನ ಕುಟುಂಬದವರಿಗೆ ಗೊತ್ತಾಗಿ ಬಿಡುತ್ತೆ, ಈಗಾದರೆ ಇದು ಸರಿ ಹೋಗೋದಿಲ್ಲ ಅನ್ನುವ ರೀತಿಯಲ್ಲಿ ಆತನನ್ನು ಹೇಗಾದರೂ ಮಾಡಿ ಜೈಲಿಗೆ ಕಟ್ಟಿಸಬೇಕು ಅನ್ನುವಂಥ ಪ್ಲಾನನ್ನು ಆಕೆಯ ಕುಟುಂಬದವರು ಅಂತಂದರೆ ತಂದೆ ಮತ್ತು ಅಣ್ಣ ತಮ್ಮಂದರೆಲ್ಲರೂ ಕೂಡ ಪ್ಲಾನನ್ನು ಮಾಡಿಕೊಳ್ತಾರೆ. ಈ ಪ್ಲಾನಿನಲ್ಲಿ ಏನಾಗಿಬಿಡುತ್ತೆ ಅಥವಾ ಆ ಯುವಕನ ಮುಂದೆ ಆ ಕಾಲ್ ರೆಕಾರ್ಡಿಂಗಲ್ಲಿ ಹೇಳಿರುವಂಥ ವಿಚಾರವನ್ನು ನಾವು ಗಮನಿಸೋದಾದರೆ, ನನಗೆ ನಮ್ಮ ಮನೆಯವರು ತುಂಬ ಟಾರ್ಚರನ್ನು ಕೊಡ್ತಾ ಇದ್ದಾರೆ, ನೀನು ನನಗೆ ಟಾರ್ಚರ್ ಕೊಡ್ತಾ ಇದೆಯಾ, ನನ್ನ ಹಿಂಬಾಲಿಸ್ತಾ ಇದೆಯಾ, ನನಗೆ ಹಾಗೆ ಹೀಗೆ ಎಲ್ಲವನ್ನೂ ಕೂಡ ನೋವು ಕೊಡ್ತಾ ಇದೆಯಾ, ಹಿಂಸೆಯನ್ನು ನೀಡ್ತಾ ಇದೆಯಾ ಅನ್ನುವ ರೀತಿಯಲ್ಲಿ ಪೊಲೀಸರಿಗೆ ದೂರನ್ನು ನೀಡಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಕುಟುಂಬದವರು ಈ ರೀತಿಯಾದಂಥ ಒತ್ತಡವನ್ನು ನನಗೆ ನೀಡ್ತಾ ಇದ್ದಾರೆ. ಅದ್ಯಾವುದು ಕೂಡ ನನ್ನಿಂದ ಸಾಧ್ಯವಿಲ್ಲ ಅನ್ನುವ ಹಾಗೆ ಆ ಒಂದು ಯುವತಿ ತನ್ನ ಪ್ರಿಯಕರನ ಮುಂದೆ ಹಂಚಿಕೊಂಡಿದ್ದಂಥ ಆಡಿಯೋ ಅದು. ಒಟ್ಟು ಆ ಆಡಿಯೋವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಒಂದು ಪ್ರೀ ಪ್ಲಾನ್ ಮಾಡಿಕೊಂಡು ಬಿಡ್ತಾರೆ. ಏನು ಅಂತಂದರೆ, ಈತನನ್ನು ಹೇಗಾದರೂ ಮಾಡಿ ಮುಗಿಸಲೇಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿಕೊಂಡು ಬಿಡ್ತಾರೆ. ಸ್ನೇಹಿತರೆ, ಯುವತಿ ಸೀತಾಫಲ ಮಂಡಿ ಅನ್ನುವಂಥದ್ದು ಅಂತಂದರೆ ಈ ಒಂದು 2 ಪ್ರದೇಶಗಳು ಅಲ್ಲೇ ಸುತ್ತಮುತ್ತಲಿನ ಪ್ರದೇಶಗಳು. ಮೃತ ವಿದ್ಯಾರ್ಥಿ ಇವನ್ ಏನಿದ್ದಾನೆ, ಆಕೆ ಮತ್ತು ಇಬ್ಬರು ಕೂಡ ಶಾಲಾ ದಿನಗಳಿಂದ ಇಬ್ಬರು ಪರಿಚಯ ಆಗಿ ಬಿಟ್ಟಿರ್ತಾರೆ. ಕಳೆದ 4 ವರ್ಷದಿಂದ ಪ್ರೀತಿ ಕೂಡ ಹಾಗೆ ಬಿಟ್ಟಿರುತ್ತೆ. ಕಾಲೇಜಿನಲ್ಲಿ ಈಕೆ ಆತನ ಜೂನಿಯರ್ ಕೂಡ ಆಗಿರ್ತಾಳೆ. ಇಬ್ಬರು ಕೂಡ ಒಂದೇ ಪ್ರದೇಶದವರು, ಸುತ್ತಮುತ್ತಲ ಪ್ರದೇಶದವರು ಆಗಿರೋ ಕಾರಣದಿಂದಾಗಿ
ಬಹುತೇಕ ಸಲುಗೆ ಸಿಗುವಂಥದ್ದು, ಓಡಾಡುವಂಥದ್ದು ಇದು ಸಹಜವಾಗಿ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಅಥವಾ ಪ್ರೀತಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಒಂದು ಅಟ್ರಾಕ್ಷನ್ ಅಂತ ಹೇಳಬೇಕು ಅಥವಾ ಇನ್ಯಾವುದೋ ಮೋಹ ಅಂತ ಹೇಳಬೇಕು ಗೊತ್ತಿಲ್ಲ. ಸಹಜವಾಗಿ ಹೆಣ್ಣು ಗಂಡಿನ ಪರಿಚಯ ಅದಾದ ಬಳಿಕ ಏನೇನೆಲ್ಲ ಆಸೆಗಳಿರುತ್ತೋ ಅಂಥದ್ದೆಲ್ಲದಕ್ಕೂ ಕೂಡ ಮುಂದೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೋಗುವಂಥ ಸನ್ನಿವೇಶ. ಹಾಗಾಗಿ ಈ ಹಿವನ್ ಅನ್ನುವಂಥವನು ಕೂಡ ಅದೇ ರೀತಿಯಾಗಿ ಮುಂದುವರೆದು ಬಿಟ್ಟಿದ್ದ. ಇದ್ಯಾಕೋ ತುಂಬ ಹೆಚ್ಚಾಗ್ತಾ ಇದೆ ಅನ್ನುವಂಥ ನಿರ್ಧಾರವನ್ನು ಆ ಕುಟುಂಬದವರು ಅಂದ್ಕೊಂಡು ಬಿಡ್ತಾರೆ. ಅಂದರೆ ಯುವತಿಯ ಕುಟುಂಬದವರು ಹೇಗಾದರೂ ಮಾಡಿ ಕೊಲೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆ ಪ್ರಯತ್ನ ಹೇಗಿತ್ತು ಅಂತಂದರೆ IPL ಮ್ಯಾಚನ್ನು ನೋಡಬೇಕಾದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಆತನ ಇದ್ದಂಥ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಅದನ್ನು ಮಾಹಿತಿಯನ್ನು ತನ್ನ ಸ್ನೇಹಿತರು ಕೊಟ್ಟರೋ ಅಥವಾ ಇನ್ನೇನಾಯಿತೋ ಗೊತ್ತಿಲ್ಲ. ಅದು ತನಿಖೆಯೂ ಕೂಡ ಆಗ್ತಾ ಇದೆ, ತನಿಖೆ ಹಂತದಲ್ಲಿ ಇದೆ. ನಿಖರವಾದಂಥ ಜಾಗವನ್ನು ನಾವು ಗಮನಿಸೋದಾದರೆ ಇವನ್ನ ಗಾಂಧಿನಗರದಲ್ಲಿದ್ದಂಥ ತನ್ನ ಸ್ನೇಹಿತನ ಮನೆಯ ಹೊರಗಡೆ ರಸ್ತೆಯ ಪಕ್ಕದಲ್ಲಿ ಕುಳಿತು ಮೊಬೈಲ್ನಲ್ಲಿ IPL ಮ್ಯಾಚನ್ನು ನೋಡ್ತಾ ಇರ್ತಾನೆ. ಆ ಒಂದು ಸಂದರ್ಭಕ್ಕೆ ಈ ಒಂದು ಹಂತಕರು ಅಲ್ಲಿಗೆ ಬರ್ತಾರೆ, ಅಡ್ಡಗಟ್ತಾರೆ. ಆತ ಅವರಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಕೂಡ ಪಡ್ತಾನೆ. ಆದರೆ ಅದ್ಯಾವುದೂ ಕೂಡ ಸಾಧ್ಯ ಆಗೋದಿಲ್ಲ. ಸಾರ್ವಜನಿಕ ರಸ್ತೆಯಲ್ಲೇ ಬೆನ್ನಟ್ಟಿ ಚಾಕುವಿನಿಂದ ಹಿಡಿದು ಆತನನ್ನು ಕೊಲೆ ಮಾಡಿ ಬಿಡ್ತಾರೆ. ಈ ಒಂದು ದುರಂತ ತೆಲಂಗಾಣದ ಸಿಕಂದ್ರಾಬಾದ್ನಲ್ಲಿರುವಂಥ ಚಿಲ್ಕಲ್ ಗುಡ್ಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದೀಗ ದೂರು ಕೂಡ ದಾಖಲಾಗಿದೆ. ಒಟ್ಟು 10 ಜನರನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಆ ಪೈಕಿ ಯುವತಿಯ ಕುಟುಂಬದವರು ಇಬ್ಬರು ಇದೀಗ ಸ್ಪಷ್ಟವಾಗಿ ಗೊತ್ತಾಗಿ ಬಿಟ್ಟಿದ್ದಾರೆ. ಇನ್ನು ವಿದ್ಯಾರ್ಥಿ ಇವನ್ ಮತ್ತು ಆತನ ಪ್ರೇಯಸಿಯ ನಡುವಿನ ವೈರಲ್ ಆಡಿಯೋ ಸಂಭಾಷಣೆಯು ಯುವತಿಯ ಕುಟುಂಬದವರಿಂದ ಕಿರುಕುಳದ ದೂರು ದಾಖಲಿಸಲು ಒತ್ತಡ, ಕಾಲೇಜಿಗೆ ಹೋಗದಂತೆ ನಿರ್ಬಂಧ ಮತ್ತು ಯುವತಿಯ ಭಾವನೆಯಿಂದ ಕೊಲೆ ಬೆದರಿಕೆಯನ್ನ ಬಹಿರಂಗಪಡಿಸಿದೆ. ಈ ಸಂಭಾಷಣೆಯು ಇಡೀ ಪ್ರಕರಣಕ್ಕೆ ಪ್ರಮುಖ ತಿರುವು ಕೂಡ ನೀಡಿಬಿಟ್ಟಿದೆ. ಇದು ಪೂರ್ವ ನಿಯೋಜಿತ ಕೊಲೆ ಎಂಬುದಕ್ಕೆ ಪ್ರಮುಖ ಸಾಕ್ಷಿಯಾಗಿದೆ ಎನ್ನುವಂಥದ್ದನ್ನ ಪೊಲೀಸರು ಪರಿಗಣಿಸಿಕೊಂಡಿದ್ದಾರೆ. ಇಬ್ಬರು ಸ್ವತಃ ತಮ್ಮ ಕುಟುಂಬದವರು. ಸಹೋದರ ಪರಮೇಶ್ ಅದೇ ರೀತಿಯಾಗಿ ತನ್ನ ಭಾವ ಈ ಸಾಯಿ ಎನ್ನುವಂಥವನು. ಯುವತಿಯ ಕುಟುಂಬದವರು ಎಲ್ಲರೂ ಕೂಡ ಚಾಕುವಿನಿಂದ ಇರುವುದು ಅಲ್ಲಿಂದ ಎಸ್ಕೇಪ್ ಕೂಡ ಹಾಗೆ ಬಿಟ್ಟಿರ್ತಾರೆ. ಒಟ್ಟು ಈ ಪೈಕಿ ಪೊಲೀಸರು 10 ಜನರನ್ನ ಬಂಧಿಸಿಬಿಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ತನಿಖೆಯ ಮುಂದಿನ ಹಂತಗಳು ಇದೀಗ ಮುಂದುವರೆದು ಬಿಟ್ಟಿದ್ದಾವೆ. ಈಗ ಆ ಒಂದು ನಾಲಾಯಕರು ಬಂಧಿತರಾಗಿದ್ದಾರೆ. ಸ್ನೇಹಿತರೆ, ಇದಕ್ಕೊಂದು ಕಾನೂನು ಅಂತ ಇದೆ. ಕಾನೂನಿನ ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬದುಕನ್ನು ಕಟ್ಕೊಳ್ಬೇಕಾಗತ್ತೆ. ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಏನೇ ಇದ್ರೂ ಹೋರಾಟ ಅಂಥದ್ದೆಲ್ಲವನ್ನು ಕೂಡ ಮಾಡಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಕಾನೂನನ್ನು ಕೈಗೆ ತೆಗೆದುಕೊಂಡು ಬಿಟ್ರೆ ಈ ರೀತಿಯಾಗಿ ದುರಂತಗಳು ನಡೆದು ಹೋಗಿಬಿಡ್ತವೆ. ದುರಂತಕ್ಕೆ ಕಾರಣವಾದಂಥವರು, ದುರಂತದಲ್ಲಿ ಭಾಗಿಯಾದಂಥವರು ಬಹುತೇಕ ಕಾನೂನಿನ ಸಂಕಷ್ಟವನ್ನು ಎದುರಿಸಬೇಕಾದಂಥ ಸನ್ನಿವೇಶವೂ ಕೂಡ ಮೂಡಿಬಿಡುತ್ತೆ. ಒಟ್ಟಾರೆಯಾಗಿ ಈ ಹಿವನ್ ಅನ್ನುವಂಥ ಯುವಕನ ಅಂತಿಮ ಸಂಸ್ಕಾರದ ಸಂದರ್ಭದಲ್ಲಿ ನಡೆದಂಥ ದುರಂತವನ್ನ ಈ ಸಂದರ್ಭಕ್ಕೆ ಗಮನಿಸೋದಾದ್ರೆ, ಹಿವನ್ ಅನ್ನುವಂಥ ಯುವಕನ ಮೃತದೇಹವನ್ನ ಸ್ಮಶಾನಕ್ಕೆ ಕರೆದೋದಂಥ ಸಂದರ್ಭ. ಆ ಸಂದರ್ಭದಲ್ಲಿ ಆ ಕಡೆಯ ಒಂದು ಕಲ್ಚರ್ ಅಂತ ಕಾಣಿಸುತ್ತೆ. ಒಂದು ಮೃತದೇಹವನ್ನ ಕರೆದುಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ಮೋಜು ಮಸ್ತಿ ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾರೆ ಅಂತ ಕಾಣಿಸುತ್ತೆ. ಒಂದು ಕುಟುಂಬದವರು ನಗ್ನಗ್ತಾ ಕಳಿಸ್ಬೇಕು ಅಥವಾ ಸಂಭ್ರಮಿಸ್ತಾ ಕಳಿಸ್ಬೇಕು, ಆಗ್ಲೇ ಮಾತ್ರ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅನ್ನುವಂಥ ನಂಬಿಕೆ ಅಲ್ಲಿ ಎದ್ದಿದೆ. ಆ ಒಂದು ನಂಬಿಕೆಯ ಮೇಲೆ ಈತನ ತಾಯಿಯು ಕೂಡ ಆತನ ಮೃತದೇಹದ ಮುಂದೆ ಕಣ್ಣೀರಾಗ್ತಾ ಒಂದು ಕುಣಿಯುತ್ತಾ ಆತನ ಮೃತದೇಹವನ್ನ ಸ್ಮಶಾನಕ್ಕೆ ಕರೆದುಕೊಂಡು ಹೋಗುವುದರಲ್ಲಿ ಭಾಗಿಯಾಗಿ ಬಿಡ್ತಾರೆ. ಇಂತಹ ಕಷ್ಟ ಯಾವ ತಾಯಿಗೂ ಕೂಡ ಬೇಡ ಅಂತ ಅನಿಸ್ಬಿಡುತ್ತಲ್ವ ಈ ಸಂದರ್ಭಕ್ಕೆ. ಯಾವ ತಾಯಿಯೂ ಕೂಡ ತನ್ನ ಜೀವ ಇರುವಾಗ ತನ್ನ ಮಕ್ಕಳ ಅಂತಿಮ ಯಾತ್ರೆಯನ್ನು ನೋಡೋದಕ್ಕೆ ಬಯಸೋದಿಲ್ಲ. ಇಲ್ಲಿ ಆ ತಾಯಿ ಅದರಲ್ಲೂ ಕೂಡ ಈ ಮಗನನ್ನು ಈ ರೀತಿಯಾಗಿ ಭೀಕರವಾಗಿ ಕೊಂದು ಬಿಟ್ರೆ ತನ್ನ ಭವಿಷ್ಯವನ್ನ ನೋಡ್ಕೊಳ್ಬೇಕಾದಂಥ ಮಗ, ನಮ್ಮ ಬದುಕಿಗೆ ಆಶ್ರಯ ಆಗ್ತಾನೆ ಅನ್ನುವಂಥ ಮಗ ತನ್ನ ಕಣ್ಣ ಮುಂದೆ ಸಾವನ್ನಪ್ಪಿ ಬಿಟ್ರೆ, ಈ ರೀತಿಯಾಗಿ ಭೀಕರವಾಗಿ ಕೊಲೆ ಆಗಿಬಿಟ್ರೆ ಮುಂದೆ ಏನು ಅನ್ನುವಂಥ ಪ್ರಶ್ನೆ ಹುಟ್ಟುಕೊಂಡು ಬಿಡುತ್ತೆ. ಈಗ ಆ ದೂರ್ತಕರಿಗೆ ಅಥವಾ ಆ ಹಂತಕರಿಗೆ ಕಾನೂನಿನ ಸಂಕಷ್ಟ ಎದುರಾಗಿದೆ. ಎಲ್ಲರೂ ಕೂಡ ಬಂಧಿತರಾಗಿ ಬಿಟ್ಟಿದ್ದಾರೆ. 10 ಜನರು ಇದರಲ್ಲಿ ಕೈವಾಡ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಕಾನೂನಿನ ಮುಂದೆ ಎಲ್ಲರೂ ಕೂಡ ತಲೆ ತೂಗಿಸಲೇಬೇಕು. ಎಲ್ಲರೂ ಕೂಡ ಕಾನೂನು ಏನು ಶಿಕ್ಷೆಯನ್ನು ಕೊಡುತ್ತೆ ಒಪ್ಕೊಳ್ಳೇಬೇಕು. ಬಹುತೇಕ ಜೀವಾವಧಿ ಶಿಕ್ಷೆ ಕೂಡ ಆಗಬಹುದು ಅಥವಾ ಈ ಒಂದು ಹಂತಕರಿಗೆ ಕೊನೆಯದಾಗಿ ಮರಣದಂಡನೆ ಶಿಕ್ಷೆಯನ್ನು ಕೂಡ ವಿಧಿಸಬಹುದು. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಏನು ಅಂತಂದ್ರೆ, ಪ್ರೀತಿ ಪ್ರೇಮ ಅಂತ ಹೋದಂಥ ಸಂದರ್ಭದಲ್ಲಿ ಏನು ಬೇಕಾದರೂ ಹೆದರಾಕಬಹುದು. ಅದನ್ನ ಯಾವ ರೀತಿಯಾಗಿ ಸರಿಪಡಿಸಿಕೊಳ್ಳೋದಕ್ಕೆ ಸಾಧ್ಯನೋ ಆ ರೀತಿಯಾಗಿ ಸರಿಪಡಿಸಿಕೊಳ್ಳೋದಕ್ಕೆ ಮುಂದಾಗಿ ಬಿಡಿ. ಹಾಗಂತೇಳಿ ಕುಟುಂಬದವನ್ನ ವಿರೋಧ ಪಡಿಸುವಂಥದ್ದಾಗಿರ್ಬೋದು ಅಥವಾ ನಮ್ಮನ್ನು ಏನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಏನು ಮಾಡ್ಕೊಳ್ತಾರೆ, ಈ ರೀತಿಯಾದಂಥ ಬಂಡು ಧೈರ್ಯ ಮಾಡುವಂಥದ್ದು ಬಹುತೇಕ ನಿಮ್ಮ ಜೀವಕ್ಕೂ ಕೂಡ ಕುತ್ತು ತರುತ್ತದೆ. ಇಲ್ಲಿ ನಡೆದಂಥದ್ದು ಕೂಡ ಅದೇ. ಏನಾಗಬಿಡುತ್ತೆ ನೋಡಿ ಬಿಡೋಣ ಮುಂದಕ್ಕೆ ಅನ್ನುವಂಥ ಬಂಡು ಧೈರ್ಯವನ್ನ ಮಾಡಿದಂತ ಕಾಣಿಸುತ್ತೆ. ಹಾಗಾಗಿ ಈತ ಜೀವವನ್ನೇ ಕಳೆದುಕೊಂಡು ಬಿಟ್ಟ. ಈ ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿಬಿಟ್ಟಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.